ನಮಸ್ಕಾರ. ಹೈಕೋರ್ಟ್ ಅಲ್ಲಿ ಸಿಎಂ ಅರ್ಜಿ ವಿಚಾರಣೆ ಈಗ ಮತ್ತೆ ಆರಂಭ ಆಗಿದೆ. ಎಲ್ಲರೂ ಕೂಡ ಈವರೆಗೂ ಮೂಡಾ ಪ್ರಕರಣದ ಕುರಿತು ವಾದ ಮಾಡಿದ್ದೀರಿ ಅಂತ ಜಡ್ಜ್ ಮರುಪ್ರಶ್ನೆಯನ್ನ ಮಾಡಿದ್ದಾರೆ ವಕೀಲರು. ಮೂಡಾದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಪಾತ್ರ ಏನಿದೆ ಹೇಳಿ ಅಂತ ಜಡ್ಜ್ ಪ್ರಶ್ನೆ ಮಾಡಿದ್ರು. ರಾಜ್ಯಪಾಲರ ಪರ ಜೊತೆಗೆ ದೂರುದಾರರ ಪರ ವಕೀಲರು ಪ್ರತಿವಾದವನ್ನ ಮಂಡಿಸ್ತಾ ಇದ್ದಾರೆ. ಎಲ್ಲರೂ ಈವರೆಗೂ ಮೂಡಾ ಪ್ರಕರಣದ ಕುರಿತು ವಾದ ಮಾಡಿದ್ರಿ. ಮೂಡಾದಲ್ಲಿ ಸಿಎಂ ಸಿದ್ದರಾಮಯ್ಯ ಪಾತ್ರ ಏನಿದೆ ಹೇಳಿ ಅಂತ ಕೇಳಿದ್ರು. ಇವರು ಸಿಎಂ ವಿರುದ್ಧ ಆರೋಪ ಮಾಡುವುದಕ್ಕೆ ಏನೂ ಇಲ್ಲ ಅಂತ ಎಜಿ ಹೇಳಿದ್ದಾರೆ. ಸಿಎಂ ವಿರುದ್ಧ ಆರೋಪಗಳು ಇಲ್ಲ ಅಂತ ಎಜಿ ಶಶಿಕಿರಣ್ ಶೆಟ್ಟಿ ಇದೇ ಸಂದರ್ಭದಲ್ಲಿ ಮಾತಾಡಿದರು. ಮೂಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಪಾತ್ರ ಏನಿದೆ ಹೇಳಿ ಅಂತ ಜಡ್ಜ್ ಪ್ರಶ್ನೆ ಮಾಡಿದ್ರು ವಕೀಲರಿಗೆ. ಎಲ್ಲರೂ ಕೂಡ ಇಲ್ಲಿವರೆಗೂ ಮೂಡಾ ಪ್ರಕರಣದ ಕುರಿತಂತೆ ವಾದ ಮಾಡಿದ್ರಿ. ಅಂದ್ರೆ ಮೂಡಾದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಪಾತ್ರ ಯಾವ ರೀತಿಯಾಗಿದೆ, ಏನಿದೆ ಹೇಳಿ ಅಂತ ಜಡ್ಜ್ ಪ್ರಶ್ನೆ ಕೇಳಿದ್ರು ವಕೀಲರಿಗೆ. 2:30ಕ್ಕೆ ವಿಚಾರಣೆಯನ್ನ ಮುಂದೂಡಲಾಗಿತ್ತು. ಈಗ ಹೈಕೋರ್ಟ್ ಅಲ್ಲಿ ಸಿಎಂ ಸಿದ್ದರಾಮಯ್ಯನವರ ರಿಟ್ ಅರ್ಜಿ ಮತ್ತೆ ವಿಚಾರಣೆ ನಡೀತಾ ಇದೆ. ಈಗ ವಿಚಾರಣೆ ಆರಂಭ ಆಗಿದೆ. ದೂರುದಾರ ಪ್ರದೀಪ್ ಪರ ವಕೀಲ ಪ್ರಭುಲಿಂಗ ನಾವದಗಿ ಪ್ರತಿವಾದವನ್ನ ಮಂಡಿಸ್ತಾ ಇದ್ದಾರೆ. ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗೋದಕ್ಕಿಂತ ಮೊದಲಿಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಪರ ಮನಿಂದರ್ ಸಿಂಗ್ ವಾದವನ್ನ ಮಾಡ್ತಾ ಇದ್ರು. ಈಗ ಪ್ರಭುಲಿಂಗ ನಾವದಗಿ ದೂರುದಾರ ಪ್ರದೀಪ್ ಪರ ಪ್ರಭುಲಿಂಗ ನಾವದಗಿ ವಾದ ಮಂಡಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರಿಗೆ ದೂರನ್ನ ನೀಡಲಾಗಿತ್ತು. ಕ್ಯಾಬಿನೆಟ್ ಸಲಹೆ ಮತ್ತು ನಿರ್ಣಯದ ಬಗ್ಗೆ ಪ್ರಶ್ನೆ ಇದೆ. ಕ್ಯಾಬಿನೆಟ್ ಕೊಟ್ಟಂತಹ ಸಲಹೆ ಮತ್ತು ತೆಗೆದುಕೊಂಡಂತಹ ನಿರ್ಣಯದ ಬಗ್ಗೆ ಪ್ರಶ್ನೆ ಇದೆ. ಎಂಪಿ ಎಸ್ಟಾಬ್ಲಿಷ್ಮೆಂಟ್ ಕೇಸ್ ಸಿಎಂ ವಿರುದ್ಧ ಅಲ್ಲ, ಕ್ಯಾಬಿನೆಟ್ ಸಲಹೆಯಲ್ಲಿ ಸ್ವಹಿತಾಸಕ್ತಿ ಇದೆ ಅಂತ ಪ್ರಭುಲಿಂಗ ನಾವದಗಿ ವಾದವನ್ನು ಮಂಡಿಸ್ತಾ ಇದ್ದಾರೆ. ಆರ್ಎಸ್ ನಾಯಕ್ ಪ್ರಕರಣವನ್ನ ಉಲ್ಲೇಖ ಮಾಡಿದ್ದಾರೆ ನಾವದಗಿ. ಸಿಎಂ ವಿರುದ್ಧದ ಅನುಮತಿಗೆ ಕ್ಯಾಬಿನೆಟ್ ಸಲಹೆ ಪರಿಗಣಿಸುವ ಅಗತ್ಯನೇ ಇಲ್ಲ. ತನಿಖೆ ವಿಚಾರದಲ್ಲಿ ರಾಜ್ಯಪಾಲರು ಅವರ ವಿವೇಚನೆ ಮೇಲೆ ಆದೇಶವನ್ನ ಮಾಡಬೇಕು. ಕೆಲ ಸಂದರ್ಭಗಳಲ್ಲಿ ಸಂಪುಟ ರಾಜ್ಯಪಾಲರಿಗೆ ಸಲಹೆಯನ್ನ ನೀಡುವಂತಹ ಅರ್ಹತೆಯನ್ನ ಕಳೆದುಕೊಳ್ಳುತ್ತದೆ. ಪ್ರಭುಲಿಂಗ ನಾವದಗಿ ಅವರ ವಾದ ಇದು. ದೂರುದಾರ ಪ್ರದೀಪ್ ಅವರ ಪರವಾಗಿ ವಾದ ಮಂಡಿಸ್ತಾ ಇದ್ದಾರೆ. ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ಸಂಪುಟ ರಾಜ್ಯಪಾಲರಿಗೆ ಸಲಹೆ ಕೊಡುವಂತಹ ಅರ್ಹತೆಗಳನ್ನ ಕಳೆದುಕೊಳ್ಳುತ್ತೆ. ರಾಜ್ಯಪಾಲರು ಕ್ಯಾಬಿನೆಟ್ ಸಲಹೆ ಪರಿಗಣಿಸುವ ವಿಚಾರವೇ ಇಲ್ಲ. ಸಿಎಂ ವಿರುದ್ಧ ಆರೋಪ ಇದ್ದಾಗ ರಾಜ್ಯಪಾಲರು ಸ್ವತಂತ್ರ ನಿರ್ಧಾರವನ್ನ ಮಾಡಬಹುದು. ಸುಪ್ರೀಂ ಕೋರ್ಟ್ನ 2 ತೀರ್ಪುಗಳಿವೆ ಅಂತ ಪ್ರಭುಲಿಂಗ ನಾವದಗಿ ಸುಪ್ರೀಂ ಕೋರ್ಟ್ನ ತೀರ್ಪುಗಳನ್ನ ಉಲ್ಲೇಖ ಮಾಡಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ಸಿಎಂ ವಿರುದ್ಧ ಆರೋಪ ಇದ್ದಾಗ ರಾಜ್ಯಪಾಲರು ಸ್ವತಂತ್ರ ನಿರ್ಧಾರವನ್ನ ಮಾಡಬಹುದಾಗಿದೆ. ಸುಪ್ರೀಂ ಕೋರ್ಟ್ನ 2 ತೀರ್ಪುಗಳಿದೆ. ಇದೇ ರೀತಿಯಾದಂತಹ ಪ್ರಕರಣಗಳಲ್ಲಿ ನಾವದಗಿ ಅವರ ವಾದವನ್ನು ನೋಡ್ತಾ ಇದ್ದೀವಿ. ಸುಪ್ರೀಂ ಕೋರ್ಟ್ ಕೇಸ್ ಉಲ್ಲೇಖ ಮಾಡಿ ನಾವದಗಿ ವಾದ ಮಾಡುತ್ತಿದ್ದಾರೆ. ಸಿಎಂ ಪ್ರಾಸಿಕ್ಯೂಷನ್ ವಿಚಾರದಲ್ಲಿ ಕ್ಯಾಬಿನೆಟ್ ನಿರ್ಧಾರ ಸಮಂಜಸವಲ್ಲ. ಮೇಲ್ನೋಟಕ್ಕೆ ಪಕ್ಷಪಾತದ ಭಾವನೆ ಬರಲಿದೆ. ದೂರುದಾರ ಪ್ರದೀಪ್ ಪರವಾಗಿ ಪ್ರಭುಲಿಂಗ ನಾವದಗಿ ಅವರ ವಾದ ಇದು. ಸಂವಿಧಾನದ 163 ಅಡಿಯಲ್ಲಿ ಸಿಎಂ ಕೂಡ ಕ್ಯಾಬಿನೆಟ್ ಸಚಿವರೇ. ಹೀಗಾಗಿ ಸಿಎಂ ಹೊರತಾದ ಕ್ಯಾಬಿನೆಟ್ ಇರಲು ಸಾಧ್ಯನೇ ಇಲ್ಲ. ಕ್ಯಾಬಿನೆಟ್ ನಿರ್ಣಯವನ್ನ ರಾಜ್ಯಪಾಲರು ಪರಿಗಣಿಸಬೇಕಾಗಿಲ್ಲ ಈ ಕಾರಣಕ್ಕಾಗಿ ಅಂತ ಪ್ರಭುಲಿಂಗ ನಾವದಗಿ ಅವರ ವಾದ ಇದು. ಸಿಎಂ ಕೂಡ ಕ್ಯಾಬಿನೆಟ್ನ ಭಾಗ, ಸಂವಿಧಾನದ 163ರ ಅಡಿಯಲ್ಲಿ. ಹೀಗಾಗಿ ಸಿಎಂ ಹೊರತಾದ ಕ್ಯಾಬಿನೆಟ್ ಇರೋದಕ್ಕೆ ಸಾಧ್ಯನೇ ಇಲ್ಲ. 17A ಅಡಿ ಆರೋಪಿತರಿಗೆ ನೋಟಿಸ್ ನೀಡುವ ಅಗತ್ಯ ಇಲ್ಲ. ಹೀಗಾಗಿ ಸಿಎಂ ಹೊರತಾದ ಕ್ಯಾಬಿನೆಟ್ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ನಾವದಗಿ ಅವರು ಪ್ರತಿವಾದವನ್ನು ಮಂಡಿಸ್ತಾ ಇದ್ದಾರೆ. ಸಿಎಂ ಕೂಡ ಕ್ಯಾಬಿನೆಟ್ನ ಭಾಗ. ಕ್ಯಾಬಿನೆಟ್ ತೆಗೆದುಕೊಳ್ಳುವಂತಹ ನಿರ್ಣಯ ನಿರ್ಧಾರಗಳನ್ನು
ರಾಜ್ಯಪಾಲರು ಪರಿಗಣಿಸುವಂತಿಲ್ಲ, ಕಾರಣಗಳನ್ನು ಕೊಡ್ತಾ ಇದ್ದಾರೆ ಪ್ರಭುಲಿಂಗ ನಾವದ್ಗಿ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಪ್ರಶಾಂತ್ ನಾಥು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್ ನಾಥು, ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿ ಇವತ್ತಿನ ಪ್ರತಿವಾದಗಳು ನಡೀತಾ ಇದೆ. ಬೆಳಗಿಂದಲೂ ಕೂಡ ಒಂದು ಕಡೆ ರಾಜ್ಯಪಾಲರ ಪರವಾಗಿ ಆಯಿತು, ಸ್ನೇಹಮಯಿ ಕೃಷ್ಣ ಪರವಾಗಿ, ಈಗ ದೂರದ ಪ್ರದೀಪ್ ಪರವಾಗಿ ನಡೀತಾ ಇದೆ. ಎಲ್ಲ ಆದ ನಂತರದಲ್ಲಿ ಮುಂದೇನಾಗುತ್ತೆ ಅನ್ನುವಂಥ ಪ್ರಶ್ನೆ ಮಾತ್ರ ಇದೆ. ಅರುಣ್, ಈಗಾಗಲೇ ಬೆಳಗ್ಗೆಯಿಂದ ರಾಜ್ಯಪಾಲರ ಪರವಾಗಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಸುದೀರ್ಘ ವಾದ ಮಂಡನೆಯ ನಂತರ ಸ್ನೇಹಮಯಿ ಕೃಷ್ಣ ಪರವಾಗಿ ಮಣಿಂದರ್ ಸಿಂಗ್ ತಮ್ಮ ವಾದ ಮಂಡನೆಯನ್ನ ಮುಗಿಸಿದ್ದಾರೆ. ಈಗ ಇನ್ನೊಬ್ಬ ಅರ್ಜಿದಾರ ಪ್ರದೀಪ್ ಕುಮಾರ್ ಪರವಾಗಿ ಹಿರಿಯ ವಕೀಲ ಪ್ರಭುಲಿಂಗ್ ನಾವದ್ಗಿ ತಮ್ಮ ವಾದ ಮಂಡನೆಯನ್ನ ಶುರು ಮಾಡಿದ್ದಾರೆ. ಪ್ರಮುಖವಾಗಿ 3-4 ಅಂಶಗಳನ್ನ ಪ್ರಭುಲಿಂಗ್ ನಾವದ್ಗಿ ತಮ್ಮ ವಾದದ ಸಂದರ್ಭದಲ್ಲಿ ಪ್ರಸ್ತಾಪಿಸಿದ್ರು. ಒಂದು, ಯಾವುದೇ ಹಂತದಲ್ಲೂ ಕೂಡ ಸೆಕ್ಷನ್ 17A ಅಡಿಯಲ್ಲಿ ಸ್ಯಾಂಕ್ಷನ್ ಆಫ್ ಇನ್ವೆಸ್ಟಿಗೇಷನ್ ಕೊಡಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ನೋಟಿಸ್ ನೀಡಬೇಕಾಗಿರ್ತಕ್ಕಂಥ ಅಗತ್ಯತೆ ಇಲ್ಲ. ಯಾಕಂದ್ರೆ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ 17A ಅಡಿಯಲ್ಲಿ ಬರುವ ಪ್ರಶ್ನೆಯೇ ಇಲ್ಲ. ಸೆಕ್ಷನ್ 19 ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಪ್ರಕಾರ ಕೊಡುವ ಸಂದರ್ಭದಲ್ಲಿ ನ್ಯಾಚುರಲ್ ಜಸ್ಟಿಸ್ ನ ಪ್ರಶ್ನೆ ಬರುತ್ತೆ. 17A ಅಡಿಯಲ್ಲಿ ಕೊಡುವಾಗ ನೋಟಿಸ್ ನೀಡತಕ್ಕಂಥ ಅಗತ್ಯ ಬರುವುದಿಲ್ಲ. ಯಾಕಂದ್ರೆ FIR ಗಿಂತ ಮೊದಲನೇ ಹಂತ ಅಂದ್ರೆ ಅದು ಸ್ಯಾಂಕ್ಷನ್ ಕೊಡ್ತಕ್ಕಂಥ ವಿಚಾರ. ಆ ಹಂತದಲ್ಲಿ ಒಂದು ವೇಳೆ ನೋಟಿಸ್ ನೀಡಿದ್ರೆ ಬಲಾಢ್ಯರಾಗಿರ್ತಕ್ಕಂಥ ಒಂದು ಈ ಸ್ಥಾನದಲ್ಲಿ ಕುಳಿತಿರ್ತಕ್ಕಂಥವ್ರು ಸಾಕ್ಷ್ಯ ನಾಶವನ್ನ ಮಾಡತಕ್ಕಂಥ ಒಂದು ಪರಿಸ್ಥಿತಿ ಕೂಡ ಬರುತ್ತೆ. ಆ ಕಾರಣದಿಂದ ರಾಜ್ಯಪಾಲರು ಒಂದು ನೋಟಿಸ್ ಅನ್ನ ನೀಡಿದ್ದಾರೆ, 2-3ನೇ ಸಂದರ್ಭದಲ್ಲೂ ಕೂಡ ನೋಟಿಸ್ ನೀಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ ಅನ್ನೋದು ಪ್ರಭುಲಿಂಗ್ ನಾವದ್ಗಿ ಅವರ ವಾದ. ಎರಡನೇದು, ಪ್ರಮುಖವಾಗಿ ನೋಡಿ, ರಾಜ್ಯಪಾಲರು ಮುಖ್ಯಮಂತ್ರಿಗಳನ್ನ ನೇಮಿಸ್ತಾರೆ, ಮಂತ್ರಿಗಳನ್ನ ಮುಖ್ಯಮಂತ್ರಿಗಳ ಸಲಹೆಯ ಮೇರೆಗೆ ರಾಜ್ಯಪಾಲರು ಅವರಿಗೆ ಪ್ರಮಾಣ ವಚನವನ್ನ ಬೋಧಿಸ್ತಾರೆ. ಹೀಗಾಗಿ ಯಾವುದೇ ಮಂತ್ರಿ ಕೂಡ ಮುಖ್ಯಮಂತ್ರಿಗಳ ಒಂದು ಓವರ್ ಆರ್ಚಿಂಗ್ ಪವರ್ನ ಅಡಿಯಲ್ಲೇ ಇರ್ತಾರೆ. ಆ ಕಾರಣದಿಂದ ಮುಖ್ಯಮಂತ್ರಿಗಳ ಹೊರತಾದ ಅವರೇ ನೇಮಿಸಿರ್ತಕ್ಕಂಥ ವ್ಯಕ್ತಿಯ ಅಧ್ಯಕ್ಷತೆಯಲ್ಲಿ ನಡೆದಿರ್ತಕ್ಕಂಥ ಕ್ಯಾಬಿನೆಟ್ ಅನ್ನ ರಾಜ್ಯಪಾಲರು ಪರಿಗಣಿಸಬೇಕಿಲ್ಲ. ಆರ್ಟಿಕಲ್ 163 ಆಫ್ ದ ಕಾನ್ಸ್ಟಿಟ್ಯೂಷನ್ ಅಡಿಯಲ್ಲಿ ಮುಖ್ಯಮಂತ್ರಿಗಳ ಸ್ಯಾಂಕ್ಷನ್ ಪರಿಸ್ಥಿತಿ ಬಂದಾಗ ರಾಜ್ಯಪಾಲರು ಕ್ಯಾಬಿನೆಟ್ ನ ನಿರ್ಣಯವನ್ನ ಒಪ್ಪಬೇಕಿಲ್ಲ ಅಂತಕ್ಕಂಥದ್ದನ್ನ ಪ್ರಭುಲಿಂಗ್ ನಾವದ್ಗಿ ಅವರು ಒಂದು ವಾದವನ್ನ ಮಂಡಿಸಿದ್ದಾರೆ ಅರ್ಜಿದಾರ ಪ್ರದೀಪ್ ಕುಮಾರ್ ಪರವಾಗಿ. ಸೆಕ್ಷನ್ 19 ಮತ್ತು ಸೆಕ್ಷನ್ 17A ನಡುವಿನ ವ್ಯತ್ಯಾಸ, ಅಲ್ಲಿ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಏನಿರುತ್ತೆ ಮತ್ತು ಇಡೀ ರಾಜ್ಯಪಾಲರ ವಿವೇಚನಾ ನಿರ್ಣಯದ ಬಗ್ಗೆ ಮಾತ್ರ ನೀವು ವಾದವನ್ನ ಮಂಡಿಸಿ ಅಂತಕ್ಕಂಥದ್ದನ್ನ ನ್ಯಾಯಮೂರ್ತಿಗಳು ಪ್ರಭುಲಿಂಗ್ ನಾವದ್ಗಿ ಅವರಿಗೆ ಹೇಳಿದ್ರು. ಯಾಕಂದ್ರೆ ಸೆಕ್ಷನ್ 17A ಪ್ರಕಾರ ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಸ್ಯಾಂಕ್ಷನ್ ಆಫ್ ಇನ್ವೆಸ್ಟಿಗೇಷನ್ ಏನಿದೆ ಅದು ಸರಿಯೋ ತಪ್ಪೋ ಅಂತಕ್ಕಂಥದ್ದು ಮಾತ್ರ ಈಗಿರ್ತಕ್ಕಂಥ ಅಂಶ ಅನ್ನೋದನ್ನ ಪ್ರಸ್ತಾಪಿಸಿದ್ರು. ಇದರಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಏನಿದೆ ಇಡೀ ಪ್ರಕರಣದಲ್ಲಿ ಅನ್ನೋದನ್ನ ಕೂಡ ನೀವು ಇನ್ನೂವರೆಗೂ ಯಾರು ಕೂಡ ಎಸ್ಟಾಬ್ಲಿಷ್ ಮಾಡಿಲ್ಲ ಅಂತಕ್ಕಂಥದ್ದನ್ನ ಕೂಡ ನ್ಯಾಯಮೂರ್ತಿಗಳು ಅರ್ಜಿದಾರರ ಪರ ವಾದ ಮಂಡನೆಗೆ ಬಂದಿರತಕ್ಕಂಥ ವಕೀಲರಿಗೆ ಹೇಳಿದ್ದಾರೆ. ಹೀಗಾಗಿ ಪ್ರಭುಲಿಂಗ್ ನಾವದ್ಗಿ ಅವರ ವಾದ ಮಂಡನೆಯ ನಂತರ ಮತ್ತೊಮ್ಮೆ ಅರ್ಜಿದಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ತಮ್ಮ ಕನ್ಕ್ಲೂಡಿಂಗ್ ರಿಮಾರ್ಕ್ಸ್ ಅನ್ನ ಮಾಡಲಿದ್ದಾರೆ. ಇವತ್ತೇ ಅದು ಮುಗಿಯುತ್ತೋ ಅಥವಾ ಸೋಮವಾರ ಅದಕ್ಕೊಂದು ಅವಕಾಶವನ್ನ ನೀಡಲಾಗುತ್ತೋ ಅಂತಕ್ಕಂಥದ್ರ ಬಗ್ಗೆ ಇನ್ನೊಂದು ಗಂಟೆಯಲ್ಲಿ, ಯಾಕಂದ್ರೆ 4-4:15 ಹೊತ್ತಿಗೆ ಕೋರ್ಟ್ಗಳ ಪ್ರೊಸೀಡಿಂಗ್ಸ್ಗಳು ಮುಗಿಯಬಹುದು. ಪ್ರಭುಲಿಂಗ್ ನಾವದ್ಗಿ ಅವರ ವಾದ ಮಂಡನೆ ಇನ್ನೂ ಕೂಡ ಮುಂದುವರೆದಿದೆ. ಅರುಣ್. ಓಕೆ ಪ್ರಶಾಂತ್, ಇದರ ಜೊತೆಗೆ ಪ್ರಮುಖವಾಗಿ ಗವರ್ನರ್ ವರ್ಸಸ್ ಗೌರ್ಮೆಂಟ್ ಅನ್ನುವಂಥ ಅವರ ಮಧ್ಯದಲ್ಲಿ ನಡೀತಾ ಇರುವಂಥ ಕಾನೂನಿನ ಸಮರ ಇದು. ರಾಜ್ಯಪಾಲರ ಪರವಾಗಿ ಬೆಳಗಿನ ವಾದ ಯಾವ ರೀತಿ ಆಗಿತ್ತು? ಅರುಣ್, ತುಷಾರ್ ಮೆಹ್ತಾ ಒಂದು ಸುದೀರ್ಘ ವಾದ ಮಂಡನೆಯನ್ನ ಮಂಡಿಸಿದ್ರು. ಅವರ ಪ್ರಕಾರ ರಾಜ್ಯಪಾಲರು ವಿವೇಚನಾ ನಿರ್ಣಯವನ್ನ ತೆಗೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ಸೆಕ್ಷನ್ 17A ಪ್ರಕಾರ ಸ್ಯಾಂಕ್ಷನ್ ಅನ್ನ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪೂರ್ತಿ ಅಪ್ಲಿಕೇಶನ್ ಆಫ್ ಮೈಂಡ್ ನ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಸೆಕ್ಷನ್ 19 ಪ್ರಕಾರ ಕೊಟ್ಟಾಗ ಕಾಗ್ನಿಸಬಲ್ ಅಂದ್ರೆ ಯಾವ ರೀತಿಯಾಗಿರ್ತಕ್ಕಂಥ ಒಂದು ದೂರು ಅಂತಕ್ಕಂಥದ್ದರ ಬಗ್ಗೆ ರಾಜ್ಯಪಾಲರು ವಿವರಣೆಯನ್ನ ಕೊಡಬೇಕಾಗಿರುತ್ತೆ.
ಸೆಕ್ಷನ್ 17A ಪ್ರಕಾರ ಸ್ಯಾಂಕ್ಷನ್ ಕೊಡ್ತಕ್ಕಂತ ಸಂದರ್ಭದಲ್ಲಿ ಕೇವಲ ತನಿಖೆಗೆ ಮಾತ್ರ ರಾಜ್ಯಪಾಲರು ಆದೇಶ ಮಾಡಿದ್ದಾರೆ. ಆ ತನಿಖೆಯ ನಂತರ ಪ್ರಕರಣದಲ್ಲಿ ತಥ್ಯ ಇದೆ ಅಂತಕ್ಕಂಥದ್ದು ಬರಬಹುದು ಅಥವಾ ಕ್ಲೋಸರ್ ಆಫ್ ಪ್ರಕರಣ ಕೂಡ ಆಗ್ಬಹುದು. ಹೀಗಾಗಿ ರಾಜ್ಯಪಾಲರು ಯಾವುದೇ ರೀತಿಯಾಗಿರ್ತಕ್ಕಂಥ ವಿವರಣೆಯನ್ನ ಕೊಟ್ಟ ಸಂದರ್ಭದಲ್ಲಿ ಅದು ಕೇಸಿನ ಮೇಲೆ ಒಂದು ಪೂರ್ವಾಗ್ರಹವನ್ನ ಬೀರುತ್ತೆ. ಆ ಕಾರಣದಿಂದ ಸೆಕ್ಷನ್ 17A ಪ್ರಕಾರ ಕೊಡುವಾಗ ರಾಜ್ಯಪಾಲರು ಪೂರ್ತಿ ಅಪ್ಲಿಕೇಶನ್ ಆಫ್ ಮೈಂಡ್ ಮಾಡಬೇಕಿಲ್ಲ. ಸಂದೇಹ ಬಂದ ಸಂದರ್ಭದಲ್ಲಿ, ಯಾವುದೇ ಒಂದು ಸಂದೇಹ ಬಂದ ಪಕ್ಷದಲ್ಲಿ ರಾಜ್ಯಪಾಲರಿಗೆ ತನಿಖೆಗೆ ಕೊಡ್ತಕ್ಕಂಥ ಅವಕಾಶ ಇದೆ. ಸೆಕ್ಷನ್ 17A ಪ್ರಕಾರ ಒಂದ್ ವೇಳೆ ಪೊಲೀಸರು ಅನುಮತಿಯನ್ನ ಕೇಳಿದ ಸಂದರ್ಭದಲ್ಲಿ ಆ ಪರಿಸ್ಥಿತಿ ಬೇರೆ ಇರುತ್ತೆ. ಖಾಸಗಿ ವ್ಯಕ್ತಿಗಳು ದೂರು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಪರಿಸ್ಥಿತಿ ಬೇರೆ ಇರುತ್ತೆ. ಸೆಕ್ಷನ್ 17A ಪ್ರಕಾರ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಯವರು ಹೋಗಬೇಕಾದ್ರೆ ಅವರಿಗೆ ರಾಜ್ಯಪಾಲರ ಪೂರ್ವಾನುಮತಿಯ ಅವಶ್ಯಕತೆ ಇರುತ್ತೆ. ಆದ್ರೆ ಇಲ್ಲಿ ಸ್ಯಾಂಕ್ಷನ್ ಆಫ್ ಪ್ರಾಸಿಕ್ಯೂಷನ್ಗೆ ಕೊಟ್ಟಿಲ್ಲ, ಸ್ಯಾಂಕ್ಷನ್ ಆಫ್ ಇನ್ವೆಸ್ಟಿಗೇಷನ್ಗೆ ಕೊಡಲಾಗಿದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ರಾಜ್ಯಪಾಲರು ತಮ್ಮ ವಿವೇಚನೆ ಮೇಲೆ ಈ ನಿರ್ಣಯವನ್ನ ತೆಗೆದುಕೊಂಡಿದ್ದಾರೆ. ಎರಡೂ ತರಹದ ಡಾಕ್ಯುಮೆಂಟ್ಸ್ ಗಳಿರ್ತಕ್ಕಂಥ ಸಂದರ್ಭದಲ್ಲಿ ಸಂದೇಹದ ಮೇಲೆ, ಪ್ರೈಮಾ ಫೆಸಾಯ್ ಬರೀ ಸಂದೇಹ ಇದೆ, ಅದರ ಆಧಾರದ ಮೇಲೆ ತನಿಖೆಗೆ ರಾಜ್ಯಪಾಲರು ಅಸ್ತು ಅಂದಿದ್ದಾರೆ ಹೊರತು ಅವರು ಯಾವುದೇ ನಿಷ್ಕರ್ಷೆಗೆ ಬಂದಿಲ್ಲ ಅಂತಕ್ಕಂಥದ್ದನ್ನ ತುಷಾರ್ ಮೆಹ್ತಾ ಕೋರ್ಟ್ ಎದುರುಗಡೆ ಸ್ಪಷ್ಟಪಡಿಸಿದ್ದಾರೆ. ಇನ್ನೊಂದು ಪ್ರಮುಖವಾಗಿ ಅವರು ಹೇಳಿರ್ತಕ್ಕಂಥ ಅಂಶ, ಮುಖ್ಯಮಂತ್ರಿಗಳ ಅಡಿಯಲ್ಲಿ ಬರ್ತಕ್ಕಂಥ ಸಂಪುಟ ಸಭೆ, ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿರ್ತಕ್ಕಂಥ ಸಂಪುಟ ಸಭೆ ನಿರ್ಣಯವನ್ನ ತೆಗೆದುಕೊಂಡಿದ್ದು ಮೇಲ್ನೋಟಕ್ಕೆ ಅದೊಂದು ರೀತಿ ಪಕ್ಷಪಾತಿ ಆಗಿರ್ತಕ್ಕಂಥ ನಿರ್ಣಯವನ್ನ ತೆಗೆದುಕೊಳ್ಳುತ್ತೆ ಅಂತಕ್ಕಂಥದ್ದು ಗೊತ್ತಿರುವಾಗ ರಾಜ್ಯಪಾಲರು ಆ ಒಂದು ಸಂಪುಟ ಸಭೆಯ ಶಿಫಾರಸುಗಳನ್ನ ಒಪ್ಪಬೇಕಿಲ್ಲ, ತಮ್ಮ ವಿವೇಚನೆಗೆ ತಕ್ಕಂತೆ ನಿರ್ಣಯವನ್ನ ತೆಗೆದುಕೊಳ್ಳಬಹುದು ಅಂತಕ್ಕಂಥದ್ದನ್ನ ರಾಜ್ಯಪಾಲರ ಪರ ವಕೀಲ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಇವತ್ತು ಕೋರ್ಟ್ ನಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಸೆಕ್ಷನ್ 17A ಪ್ರಕಾರದ ಒಂದು ಪ್ರಕರಣದಲ್ಲಿ ಕಳೆದ ವರ್ಷ ಇದೇ ಜಸ್ಟಿಸ್ ನಾಗಪ್ರಸನ್ನ ಅವರ ಬೆಂಚ್ ಒಂದು ಆದೇಶವನ್ನ ನೀಡಿತ್ತು. ಅದನ್ನೂ ಕೂಡ ತುಷಾರ್ ಮೆಹ್ತಾ ಉಲ್ಲೇಖಿಸಿದ್ದಾರೆ. ಸೆಕ್ಷನ್ 17A ಪ್ರಕಾರ ಯಾವುದೇ ನ್ಯಾಯಾಲಯ ಸ್ಯಾಂಕ್ಷನ್ ಇದ್ದ ಪಕ್ಷದಲ್ಲಿ, ಕಾಂಪಿಟೆಂಟ್ ಅಥಾರಿಟಿಯಿಂದ ಸ್ಯಾಂಕ್ಷನ್ ಇದ್ದ ಪಕ್ಷದಲ್ಲಿ ಮಾತ್ರ ಆ ಪ್ರಕರಣವನ್ನ ಅಡ್ಮಿಟ್ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದನ್ನ ಹೈಕೋರ್ಟ್ ಕಳೆದ ವರ್ಷ ಆದೇಶವನ್ನ ನೀಡಿತ್ತು. ಅದನ್ನು ಕೂಡ ತುಷಾರ್ ಮೆಹ್ತಾ ತಮ್ಮ ವಾದ ಮಂಡನೆಯಲ್ಲಿ ಪ್ರಸ್ತಾಪಿಸಿದ್ದಾರೆ. ಅರುಣ್, ಓಕೆ, ಒಂದ್ ಕಡೆ ವಾದ ನಡೀತಾ ಇದೆ ಪ್ರಶಾಂತ್, ಮತ್ತೊಂದು ಕಡೆ ಕೋರ್ಟ್ನ ಪ್ರೊಸೀಡಿಂಗ್ಸ್ಗಳು ಮುಗಿಯೋದಕ್ಕೆ ಟೈಮ್ ಕೂಡ ಇದೆ. ಇವತ್ತೇ ಒಂದು ಹಂತದ ತಾರ್ಕಿಕ ಅಂತ್ಯಕ್ಕೆ ಏನಾದ್ರೂ ಹೋಗೋ ಚಾನ್ಸಸ್ಗಳು ಕಂಡು ಬರ್ತಾ ಇದೆಯಾ? ಅರುಣ್, ನೋಡ್ಬೇಕು. ಇನ್ನು ಈ ಪ್ರಭುಲಿಂಗ್ ನಾವದ್ಕಿ ಅವರ ಒಂದು ವಾದ ಮಂಡನೆ ನಡೀತಾ ಇದೆ. ಪ್ರಭುಲಿಂಗ್ ನಾವದ್ಕಿ ಅವರ ವಾದ ಮಂಡನೆಯ ನಂತರ ಅಭಿಷೇಕ್ ಮನು ಸಿಂಘ್ವಿ ಇನ್ನೊಮ್ಮೆ, ಯಾಕಂದ್ರೆ ಯಾವಾಗ್ಲೂ ಅರ್ಜಿದಾರರ ಪರ ವಕೀಲರು ಮೊದಲು ವಾದ ಮಂಡನೆಯನ್ನ ಮಂಡಿಸಿದ ನಂತರ ರೆಸ್ಪಾಂಡೆಂಟ್ಸ್ ಗಳಿಗೆ ಅವಕಾಶವನ್ನ ಕೊಡ್ಲಾಗತ್ತೆ. ರೆಸ್ಪಾಂಡೆಂಟ್ಸ್ ನಂತರ ಮತ್ತೆ ಅರ್ಜಿದಾರರಿಗೆ ಒಂದು ಕೊನೆ ಅವಕಾಶವನ್ನ ಫೈನಲ್ ಸಬ್ಮಿಷನ್ಗೆ ನೀಡಲಾಗತ್ತೆ. ಇವತ್ತೇ ಮುಗಿಯತ್ತಾ, ಸೋಮವಾರ ಮುಗಿಯತ್ತಾ, ಯಾವಾಗ ಟೈಮ್ ಕೊಡ್ತಾರೆ ಅಂತಕ್ಕಂಥದ್ದು 4 ಗಂಟೆಯ ಹೊತ್ತಿಗೆ ಕೋರ್ಟ್ ಪ್ರೊಸೀಡಿಂಗ್ಸ್ಗಳು ಮುಕ್ತಾಯವಾಗ್ತಕ್ಕಂಥ ಸಂದರ್ಭದಲ್ಲಿ ಸ್ಪಷ್ಟವಾಗಲಿದೆ. ಓಕೆ, ಇನ್ನು ಪ್ರಶಾಂತ್, ಸಂವಿಧಾನಿಕ ಹಕ್ಕನ್ನ ಉಪಯೋಗಿಸಿಕೊಂಡು ಸಿಎಂ ಸಂಪುಟದ ನಿರ್ಣಯವನ್ನ ತಿಳಿಸಿದ್ರು ಒಂದ್ ಕಡೆ. ಈ ತುಂಬಾ ಪ್ರಶ್ನೆ ಆಗ್ತಾ ಇರೋದು ಕೋರ್ಟ್ ಅಲ್ಲಿ ಇದೇ ವಿಚಾರ. ಈಗ ಸಂಪುಟ ತೆಗೆದುಕೊಂಡಂತ ನಿರ್ಣಯ ಅವ್ರನ್ನ ನೋಡಿ, ಅನೇಕ ಜಡ್ಜ್ಮೆಂಟ್ಸ್ ಗಳು ಹೇಳ್ತವೆ ಸಂಪುಟದ ನಿರ್ಣಯ ರಾಜ್ಯಪಾಲರ ವಿವೇಚನಾ ನಿರ್ಣಯದ ಮೇಲೆ ಬಾಧ್ಯ ಇರಲ್ಲ. ಬೇರೆ ಎಲ್ಲ ಸಂದರ್ಭದಲ್ಲಿ, ಈಗ ಕಳೆದ ವರ್ಷ ಸುಪ್ರೀಂ ಕೋರ್ಟ್, ಪಂಜಾಬ್ ಹೈಕೋರ್ಟ್, ಪಂಜಾಬ್ ಸರ್ಕಾರ ಸುಪ್ರೀಂ ಕೋರ್ಟ್ ಹೋದಾಗ ಯಾವುದೇ ಬಿಲ್ಗಳನ್ನ 2ನೇ ಬಾರಿ ಸರ್ಕಾರ ಮತ್ತು ವಿಧಾನಮಂಡಲ ಕಳಿಸ್ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯಪಾಲರು ಅದನ್ನ ತಿರಸ್ಕರಿಸುವಂತಿಲ್ಲ ಅಂತಕ್ಕಂಥದ್ದನ್ನ ಸುಪ್ರೀಂ ಕೋರ್ಟ್ ಹೇಳಿತ್ತು. ಆದರೆ ಈ ಪ್ರಕರಣದಲ್ಲಿ ಸೆಕ್ಷನ್ ಆರ್ಟಿಕಲ್ 163 ಪ್ರಕಾರ ರಾಜ್ಯಪಾಲರು ಎಲ್ಲ ನಿರ್ಣಯಗಳನ್ನ ಸಂಪುಟ ಸಭೆ ಹೇಗೆ ಹೇಳುತ್ತೋ ಹಾಗೆ ತೆಗೆದುಕೊಳ್ಬೇಕು. ಆದರೆ ಸ್ವತಃ ಮುಖ್ಯಮಂತ್ರಿಗಳ ವಿರುದ್ಧ ದೂರು ಬಂದಾಗ ರಾಜ್ಯಪಾಲರಿಗೆ ವಿವೇಚನೆಯ ಅಧಿಕಾರ ಇದೆ ಅಂತಕ್ಕಂಥದ್ದನ್ನ ಸುಪ್ರೀಂ ಕೋರ್ಟ್ನ ಜಸ್ಟಿಸ್ ಸಂತೋಷ್ ಹೆಗಡೆ ಅವರ ಪೀಠವೇ ಮಧ್ಯಪ್ರದೇಶ್ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ನಲ್ಲಿ 2004-05 ತೀರ್ಪು ನೀಡಿದೆ.
ಅದನ್ನು ಕೂಡ ಇವತ್ತು ರಾಜ್ಯಪಾಲರ ಪರ ವಕೀಲರು ಪ್ರಸ್ತಾಪಿಸಿದ್ರು. ಹೀಗಾಗಿ ಆ ವಿಷಯಕ್ಕಿಂತ ಪ್ರಮುಖವಾಗಿ ಸೆಕ್ಷನ್ 17A ಮುಖ್ಯಮಂತ್ರಿಗಳ ಪಾತ್ರ ಅದರಲ್ಲಿ ಏನಿದೆ, ಈ ವಿಷಯದ ಮೇಲೆ ಕೋರ್ಟ್ಗಳಲ್ಲಿ ವಾದ ಮಂಡನೆ ನಡೀತಾ ಇದೆ. ಅರುಣ್. ಓಕೆ ಪ್ರಶಾಂತ್, ಈಗ ಕಾನೂನಾತ್ಮಕ ಹೋರಾಟ ನಾವು ನೋಡ್ತಾ ಇದ್ದೀವಿ, ನೀವು ಕೂಡ ಬೆಳಗಿಂದ ಗಮನಿಸ್ತಾ ಇದ್ದೀರಿ. ರಾಜಕೀಯವಾಗಿ ಬದಲಾವಣೆಗಳು ಆಗುವಂತಹ ಹಂತ ಏನಾದರೂ ಇದೆಯಾ? ಸಂಕಷ್ಟ ಅನ್ನುವಂಥ ರೀತಿಯಲ್ಲಿ, ಸಿಎಂಗೆ ಸಂಕಷ್ಟ ಅನ್ನುವಂಥ ರೀತಿಯಲ್ಲಿ ಕೋರ್ಟ್ನಲ್ಲಿ ವಾದಗಳು ಕಂಡು ಬರ್ತಾ ಇದೆ. ನೀವು ನೋಡ್ತಾ ಇರೋ ಮಟ್ಟಿಗೆ ಆ ರೀತಿಯಾದ ಬೆಳವಣಿಗೆಗಳು ಏನಾದರೂ ಆಗ್ತಾ ಇದೆ ಅಂತ ಅನ್ಸುತ್ತಾ? ಅರುಣ್, ಈ ಹಂತದಲ್ಲಿ ಆ ರೀತಿಯ ಯಾವುದೇ ಅಂದ್ರೆ ಅಂತಿಮವಾಗಿ ಹೈಕೋರ್ಟ್ ಏನ್ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ, ಹೈಕೋರ್ಟ್ ಮುಖ್ಯಮಂತ್ರಿಗಳ ಪರವಾಗಿ ಹೋಗುತ್ತೋ ವ್ಯತಿರಿಕ್ತವಾಗಿ ಹೋಗುತ್ತೋ, ಇದು ಅಂತಿಮವಾಗಿ ತೀರ್ಪು ಬಂದ ಮೇಲೆ ಸ್ಪಷ್ಟವಾಗಲಿದೆ. ಒಂದು ವೇಳೆ ಸೆಕ್ಷನ್ 17A ಅಡಿಯಲ್ಲಿ ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ತೀರ್ಮಾನ ಏನಿದೆ ಅದರಲ್ಲಿ ಪ್ರೊಸೀಜರಲ್ ಲ್ಯಾಪ್ಸ್ ಇದೆ ಅಂತಕ್ಕಂಥದ್ದನ್ನ ಹೈಕೋರ್ಟ್ ಏನಾದ್ರೂ ಆದೇಶ ಕೊಟ್ಟರೆ ಮುಖ್ಯಮಂತ್ರಿಗಳಿಗೆ ಒಂದು ರೀತಿಯಾಗಿರ್ತಕ್ಕಂಥ ಅವರಿಗೆ ರಿಲೀಫ್ ಸಿಗಲಿದೆ. ಒಂದ್ ವೇಳೆ ಇಲ್ಲ, ಸೆಕ್ಷನ್ 17A ಪ್ರಕಾರ ಇನ್ವೆಸ್ಟಿಗೇಷನ್ಗೆ ಮಾತ್ರ ರಾಜ್ಯಪಾಲರು ಆದೇಶವನ್ನ ಕೊಟ್ಟಿದ್ದಾರೆ. ಒಂದು ಇನ್ವೆಸ್ಟಿಗೇಷನ್, ಈ ಆದೇಶಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಡ್ಡಿ ಇಲ್ಲ ಅನ್ನೋದನ್ನ ಹೈಕೋರ್ಟ್ ಹೇಳಿದ್ರೆ ನಿಶ್ಚಿತವಾಗಿ ಮುಖ್ಯಮಂತ್ರಿಗಳಿಗೆ ಒಂದು ಸೆಟ್ ಬ್ಯಾಕ್ ಆಗಲಿದೆ. ಏನಕ್ಕೇನ ಈ ಪ್ರಕರಣ ಸುಪ್ರೀಂ ಕೋರ್ಟ್ ಹೋಗೋದು ಗ್ಯಾರಂಟಿ. ಹೈಕೋರ್ಟ್ ಏನ್ ತೀರ್ಮಾನವನ್ನ ಕೊಡುತ್ತೆ ಅದಾದ್ಮೇಲೆ ಒಂದು ಪಕ್ಷ ಸುಪ್ರೀಂ ಕೋರ್ಟ್ ಕೂಡ ನಿಶ್ಚಿತವಾಗಿ ಹೋಗುತ್ತೆ. ಆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಏನು ತೀರ್ಪನ್ನ ಕೊಡುತ್ತೆ ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳ ರಾಜಕೀಯ ಭವಿಷ್ಯವನ್ನ ನಿರ್ಧರಿಸಲಿದೆ. ಓಕೆ ಪ್ರಶಾಂತ್, ಈಗ ಸೆಟ್ ಬ್ಯಾಕ್ ಅನ್ನೋದಾದ್ರೆ ಕಾನೂನಾತ್ಮಕವಾಗಿ ಆಗುವಂತಹ ಸೆಟ್ ಬ್ಯಾಕ್ ಯಾವ ರೀತಿ ಆಗಿರುತ್ತೆ, ಇದ್ರ ಜೊತೆಗೆ ರಾಜಕೀಯವಾಗಿ ಆಗುವಂತಹ ಸೆಟ್ ಬ್ಯಾಕ್ ಯಾವ ರೀತಿಯಾಗಿರುತ್ತೆ? ನೋಡಿ, ಯಾವುದೇ ರಾಜಕೀಯ ಸೆಟ್ ಬ್ಯಾಕ್ ಕೂಡ ಕಾನೂನಿನ ವ್ಯಾಖ್ಯಾನ ಏನಾಗತ್ತೆ ಅಂತಕ್ಕಂಥದ್ರ ಮೇಲೆ ನಿರ್ಧಾರವಾಗಲಿದೆ. ಒಂದ್ ವೇಳೆ ಹೈಕೋರ್ಟ್ ಮುಖ್ಯಮಂತ್ರಿಗಳಿಗೆ ಪರವಾಗಿ ತೀರ್ಪು ನೀಡಿದಲ್ಲಿ ವೆಲ್ ಅಂಡ್ ಗುಡ್. ವ್ಯತಿರಿಕ್ತವಾಗಿ ತೀರ್ಪು ನೀಡಿದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಹೈಕೋರ್ಟ್ನ ಕೆಳ ನ್ಯಾಯಾಲಯಕ್ಕೆ ಇರ್ತಕ್ಕಂಥ ತಡೆಯಾಜ್ಞೆ ತೆರವುಗೊಳ್ಳುತ್ತೆ. ಕೇಸ್ ಮೇಂಟೈನೇಬಲ್ ಹೌದೋ ಅಲ್ವೋ ಅಂತಕ್ಕಂಥದ್ದನ್ನ ಕೆಳ ನ್ಯಾಯಾಲಯ ತೀರ್ಮಾನಿಸಬೇಕಾಗತ್ತೆ. ಹೀಗಾಗಿ ನಾನಾ ಹಂತದ ಕಾನೂನು ವ್ಯಾಖ್ಯಾನಗಳು ನಡೆಯಬೇಕಿವೆ. ಅದಾದ ನಂತರವಷ್ಟೇ ರಾಜಕೀಯವಾಗಿ ಏನಾಗಬಹುದು ಅಂತಕ್ಕಂಥದ್ದನ್ನ ನೋಡ್ಲಿಕ್ಕೆ ಸಾಧ್ಯ ಇದೆ. ಹೈಕೋರ್ಟ್ನ ತೀರ್ಪು ಬರುವವರೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ರಾಜಕೀಯ ಬೆಳವಣಿಗೆಗಳು ನಡೀಲಿಕ್ಕಿಲ್ಲ. ಅರುಣ್. ಥ್ಯಾಂಕ್ ಯು ಪ್ರಶಾಂತ್, ನಾತು ಎಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.